ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಗಣಕೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ತುಂಬ ಕೆಮ್ಮಿದ್ರೆ ಅಥವಾ ಈ ಬಾಣಂತರಿಗೆಲ್ಲ ಈ ಸೊಪ್ಪನ್ನ ತುಂಬಾ ಕೊಡ್ತಾರೆ. ಚಳಿಗಾಲದಲ್ಲಿ ಈ ಗಣಕೆ ಸೊಪ್ಪು ಕೂಟು ಅಥವಾ ಪಲ್ಯ ಅಥವಾ ಜ್ಯೂಸು ಮಾಡಿಕೊಂಡು ಕುಡಿತಾರೆ. ಈ ಗಣಕೆ ಸೊಪ್ಪು ವಿಟಮಿನ್ಗಳಿಂದ ಸಮೃದ್ಧಿಯಾಗಿರುವ ಒಂದು ಪೌಷ್ಟಿಕ ಆಹಾರ ಅಥವಾ ಪೌಷ್ಟಿಕ ಸೊಪ್ಪು ಅಂತ ಹೇಳಿದರೆ ಏನೂ ತಪ್ಪಾಗಲ್ಲ. ಈ ಗಣಕೆ ಸೊಪ್ಪು ರಕ್ತ ಶುದ್ಧೀಕರಣ ಮತ್ತು ಕಿಡ್ನಿ ಸ್ಟೋನ್ ನಿವಾರಣೆಗೆ ತುಂಬಾ ಒಳ್ಳೆಯ ಒಂದು ಸೊಪ್ಪು ಅಂತಲೇ ಹೇಳ್ಬೋದು. ಇದನ್ನು ನಮ್ಮನೇಲಂತೂ ವಾರಕ್ಕೆ 1-2 ಸತಿನಾದರೂ ಮಾಡ್ತಾನೆ ಇರ್ತೀವಿ. ಇವಾಗ ನಾನು ಇದನ್ನು ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಮೇಲೆ ಮಿಸ್ ಮಾಡಿದೆ ಇದನ್ನು ಎಂಡ್ ತನಕ ನೋಡಿ. ಈ ಗಣಕೆ ಸೊಪ್ಪಿನ ಪಲ್ಯ ನಮ್ಮ ಮನೇಲೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಇದು ನಾನು ನಮ್ಮ ಅತ್ತೆಯವ್ರ ಕಡೆಯಿಂದ ಕಲ್ತಿರುವಂಥದ್ದು. ಆಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1-2 ಉಂಡೆಯಷ್ಟು ಬೆಳ್ಳುಳ್ಳಿ. ಅದಕ್ಕೆ ಸಿಪ್ಪೆನ ತೆಗೆದು ಹಾಕಬೇಕಾಗುತ್ತೆ. ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಖಾರಕ್ಕೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. 3 ಒಣಮೆಣ್ಸಿನ್ಕಾಯಿ ಅಥವಾ ಖಾರ ಬೇಕು ಅಂದರೆ ಇನ್ನೊಂದೆರಡು ಹಾಕ್ಕೊಂಡ್ರೂ ಇನ್ನೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದೆರಡರಿಂದ 3 ಒಣಮೆಣ್ಸಿನ್ಕಾಯಿ ಆದಮೇಲೆ 1-2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜಷ್ಟು ಈರುಳ್ಳಿ. ಸೊಪ್ಪಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ತುಂಬಾ ಟೇಸ್ಟ್ ಕೂಡ ಅದು ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಹಸಿ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1-2ರಿಂದ 3 ಕಟ್ಟಷ್ಟು ಸೊಪ್ಪನ್ನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಬಿಡಿಸಿಟ್ಕೊಂಡು ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ. ತುಂಬ ಸಣ್ಣಕ್ಕೇನು ಹೆಚ್ಕೊಂಡಿಲ್ಲ. ಯಾಕಂದರೆ ಹೆಚ್ಕೊಂಡೇ ಹಾಗೆ ಹಾಕೋಬೋದು. ಇಲ್ಲಿ ನೋಡಿ, ಸೊಪ್ಪು ಯಾವಾಗಲೂ ತೊಳೆದ್ಬಿಟ್ಟೆ ಹೆಚ್ಚಬೇಕು. ಹೆಚ್ಚಿದ ಮೇಲೆ ನಾವು ತೊಳೆದ್ರೆ ಅದರಲ್ಲಿರೋ ಆ ಪೌಷ್ಟಿಕಾಂಶ ಎಲ್ಲ ರಸ ಎಲ್ಲ ಹೊಂಟೋಗುತ್ತೆ. ಹಾಗಾಗಿ ಸೊಪ್ಪನ್ನ ಯಾವಾಗಲೂ ತೊಳೆದ್ಬಿಟ್ಟೆ ಹೆಚ್ಚಬೇಕು. ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನೋಡೋಕ್ಕೆ ಸೊಪ್ಪು ಸ್ವಲ್ಪ ಜಾಸ್ತಿ ಕಾಣಿಸ್ಬೋದು, ಆದರೆ ಇದೆಲ್ಲ ಸ್ವಲ್ಪ ಬೆಂದಮೇಲೆ ಸ್ವಲ್ಪ ಕಾಣಿಸೋದು ನಿಮಗೆ. ನೋಡಿ, 1-2 ಜನ ಊಟ ಮಾಡ್ಬೋದು ಇದರಲ್ಲಿ. ಇವಾಗ ಈ ಸೊಪ್ಪು ಇನ್ನೊಂದು ಸ್ವಲ್ಪ ಬೇಯಬೇಕು. ಹಾಗಾಗಿ ಇನ್ನೊಂದು 2 ನಿಮಿಷ ಬೇಯಿಸೋಕ್ಕಿಡ್ತೀನಿ. ನೋಡಿ, ಇನ್ನೊಂದು ಸ್ವಲ್ಪ ನೀರಿದೆ. ಇವಾಗ ಈ ಸೊಪ್ಪು ಅರ್ಧ ಬೆಂದಮೇಲೆ ಇದಕ್ಕೆ ಒಂದು ಚಿಕ್ಕದು ಟೊಮೊಟೊ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಂಡು ಇನ್ನೊಂದು 2 ಮಿನಿಟ್ಸ್ ಇದನ್ನು ಬೇಯಿಸ್ಕೊಳ್ಳೋಣ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೇ ಲಾಸ್ಟ್ ಒನ್ನು. ನೋಡಿ, ಇವಾಗ ಸೊಪ್ಪೆಲ್ಲ ನೀಟಾಗಿ ಬೆಂದಿದೆ. ನೋಡಿ, ಈರುಳ್ಳಿ ಜಾಸ್ತಿ ಹಾಕಿದ್ರೆ ಈ ಥರ ಇರುತ್ತೆ. ಹಾಗೆ ಕೂಡ ತಿನ್ಬೋದು ಅಥವಾ ಚಪಾತಿ, ಅನ್ನಕ್ಕೆ, ರೊಟ್ಟಿಗೆ ಯಾವುದಕ್ಕೆ ಬೇಕಾದರೂ ತಿನ್ಬೋದು. ಇಲ್ಲಿ ನಾನು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕೋಬೇಕು. ಮೇನ್ ಅಂದರೆ ಇದೇನೆ, ಸೊಪ್ಪಿಗೆ ಇದೇ ಟೇಸ್ಟ್ ಕೊಡೋದು. ನಾನಿಲ್ಲಿ ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಅಥವಾ ನೀವು ಯಾವುದಾದ್ರೂ ಕೂಡ ಹಾಕೋಬೋದು. 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕೋಬೇಕಾಗುತ್ತೆ. ನಾನಿಲ್ಲಿ 1-2ರಿಂದ 3 ಕಟ್ಟು ಸೊಪ್ಪಿಗೆ ಮಾತ್ರ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಹಸಿದು ಕಾಯಿ ತುರಿನ ತೊಗೊಂಡಿದ್ದೀನಿ. ಇದು ಕೂಡ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿನೂ ಗಣಕೆ ಸೊಪ್ಪು ಮಾಡಿಲ್ಲ ಅಂದರೆ ನೀವು ಕೂಡ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೇಗನೆ ಆಗೋಗುತ್ತೆ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ತುಂಬಾ ಥ್ಯಾಂಕ್ಸ್. ಹಾಗೆ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅದು ಕೂಡ ನೋಡಿ ಲೈಕ್ ಮಾಡಿ ಇಷ್ಟ ಆದರೆ. ಥ್ಯಾಂಕ್ ಯು ಸೋ ಮಚ್.